ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ರೀ. ವಿದ್ಯಾ ಅಡುಗೆ ಮನೆಗೆ ಸ್ವಾಗತ. ನೋಡ್ರಿ, ನಮ್ಮ ಕಡೆ ಸ್ಪೆಷಲ್ ಆಗಿರುವ, ಅದ್ರಾಗ ಉತ್ತರ ಕರ್ನಾಟಕ ಕಡೆ ಸ್ಪೆಷಲ್ ಆಗಿರುವ ಮುಳುಗಾಯಿ ಬದ್ನಿಕಾಯಿ ಎಣ್ಗಾಯಿ ಮಾಡ್ಕೊಂಡೇವು. ನೋಡ್ರಿ ಯಾವ ಥರ ಬಂದೈತ್ರಿ. ಬದ್ನಿಕಾಯಿ ಎಣ್ಗಾಯಿ ಭಾಳ ರುಚಿಯಾಗಿ ಬಂದೈತ್ರಿ. ಈ ಥರ ಹಿಂಗೆ ನಾರ್ಮಲ್ ಬದ್ನಿಕಾಯಿ ಮಾಡ್ಕೊಂಡು ತಿನ್ನೋದಕ್ಕಿಂತ ಇವೇನು ಹೊರಗಿನ ಐಟಮ್ ತಂದು ಏನು ಮಾಡಿಲ್ರಿ. ಇದನ್ನು ಶೇಂಗಾ ಮನ್ಯಾಗ ಇರ್ತೈತಿ, ಆಮೇಲೆ ಕೊಬ್ಬರಿ ಇರ್ತೈತ್ರಿ. ಎಲ್ಲ ಮನೆಯಾಗಿರುವ ಪದಾರ್ಥಗಳನ್ನ ತಗೊಂಡ ಆದಷ್ಟು ರುಚಿಕರವಾಗಿ ಮಾಡ್ಕೊಂಡ ತಿನ್ನೋಣ್ರಿ, ಆರೋಗ್ಯವಂತರಾಗಿರೋಣ್ರಿ. ನೋಡ್ರಿ ಬದ್ನಿಕಾಯಿ ಎಣ್ಗಾಯಿ ಯಾವ ಥರ ಬಂದೈತಿ. ದಯವಿಟ್ಟು ಅದೇ ರೀತಿ ಎಲ್ಲರೂ ನಮ್ಮ ವಿಡಿಯೋ ನೋಡ್ರಿ. ಹಂಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಬಟನ್ ಒತ್ತಿರಿ. ಯಾಕಂದ್ರೆ ನಾವು ಏನೋ ಐಟಮ್ಗಳು ಮಾಡಿ ತೋರಿಸಿರು ಫಸ್ಟ್ ನಿಮ್ಗೆ ಬರ್ತೈತಿ. ಆದ್ದರಿಂದ ರುಚಿಕರವಾದ ಅಡುಗೆ ಮಾಡ್ಕೊಂಡು ತಿನ್ನಾಕ ನಿಮಗೂ ಒಂಥರ ಇಂಟ್ರೆಸ್ಟ್ ಬರ್ತೈತ್ರಿ. ಬದ್ನಿಕಾಯಿ ಎಣ್ಗಾಯಿಗೆ ಬೇಕಾಗುವಂಥ ಪದಾರ್ಥಗಳು ನೋಡ್ಕೊಂಬರೋಣ ಬರ್ರಿ. ಬದ್ನಿಕಾಯಿ ಹೆಂಚಿಟ್ಕೊಂಡೇನ್ರಿ. ನೋಡ್ರಿ ಈ ಥರ ಬದ್ನಿಕಾಯಿ ಹೆಂಚಿಟ್ಕೊಂಡೇನ್ರಿ. ಹೆಂಚಿ ಒಂದು ಸ್ವಲ್ಪ ಉಪ್ಪು ಹಾಕಿ ನೀರಾಗಿ ಇಟ್ಕೊಂಡೇನ್ರಿ ಇದನ್ನು. ಆಮೇಲೆ ಹಸಿ ಕೊಬ್ಬರಿ ಒಂದು ಅರ್ಧ ಕೊಬ್ಬರಿ ಬಟ್ಲ ತೊಗೊಂಡೇನ್ರಿ. ತಿನ್ನೂ ಎಳೆ ತೊಗೊಂಡೇನ್ರಿ. 2 ಉಳ್ಳಾಗಡ್ಡಿ ತೊಗೊಂಡೇನ್ರಿ. ಸ್ವಲ್ಪ ಶೇಂಗಾ ತೊಗೊಂಡೇನಿ. ಆಮೇಲೆ ಹುಣಸೆ ಹಣ್ಣು ತೊಗೊಂಡೇನ್ರಿ. ಸ್ವಲ್ಪ ತೊಗೊಂಡೇನ್ರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಗುರೆಳ್ ತೊಗೊಂಡೇನಿ ನೋಡ್ರಿ ಇದಕ್ಕೆ ಹಾಕಾಕ. ಆಮೇಲೆ ಹಸಿ ಮೆಣಸಿನ್ಕಾಯಿ ತೊಗೊಂಡೇನ್ರಿ. MTR ಮಸಾಲ ತೊಗೊಂಡೇನ್ರಿ. ಇದು ಬೇಕಾದರೆ MTR ಹಾಕೋಬೋದು, ಆಮೇಲೆ ಗರಂ ಮಸಾಲನೂ ಹಾಕೋಬೋದು. ಇದಕ್ಕೆ ನಾನು ಈಗ MTR ತೊಗೊಂಡೇನ್ರಿ. ಕೊತ್ತಂಬರಿ ತೊಗೊಂಡೇನ್ರಿ. ಒಂದು ಬೆಳ್ಳುಳ್ಳಿ ತೊಗೊಂಡೇನ್ರಿ. ಸ್ವಲ್ಪ ಅಲ್ಲ ತೊಗೊಂಡೇನಿ ನೋಡ್ರಿ. ಆಮೇಲೆ ಸ್ವಲ್ಪ ಬೆಲ್ಲ ತೊಗೊಂಡೇನ್ರಿ. ಈಗ ಶೇಂಗಾ ಇದನ್ನು ಹುರ್ಕೊಂಬರ್ತೇನೆ ನೋಡ್ರಿ. ಈಗ ಗ್ಯಾಸ್ ಮ್ಯಾಗ ಒಂದು ಕಡಾಯಿ ಇಟ್ಟೇನಿ. ಕಡಾಯಿಗೆ ಶೇಂಗಾ ಹುರ್ಕೊಂಬರ್ತೇನೆ ನೋಡ್ರಿ. ನೋಡ್ರಿ ಈಗ ಶೇಂಗಾ ಹುರ್ಕೊಂಡೇನಿ. ಇಷ್ಟಾದ್ರೆ ಹುರಿದ್ರೆ ಸಾಕ್ರಿ. ಇದನ್ನು ತೆಗೆದಿಟ್ಕೋತೇನೆ ರೀ. ಈಗ ಗುರೆಳ್ ತೊಗೊಂಡಿನಿಲ್ಲ, ಗುರೆಳ್ ಸ್ವಲ್ಪ ಹುರ್ಕೊಂಬರ್ತೇನೆ ನೋಡ್ರಿ. ಕೆಂಪಾಗೋ ಮಟ ಹುರ್ಕೊಳ್ಳೋದು ಗುರೆಳ. ಈ ಥರ ಕೆಂಪಾಗೋ ಮಟ ಹುರ್ಕೊಂಡೇನು. ಇದನ್ನು ಮತ್ತೆ ಸೈಡಿಗೆ ತೆಗೆದಿಟ್ಕೋತೇನೆ ರೀ. ಇಷ್ಟ ಕೊತ್ತಂಬರಿ ಹಾಕೊಂಡೆ ನೋಡ್ರಿ, 1 ಟೀ ಸ್ಪೂನ್. ಆಮೇಲೆ ಬಿಳಿ ಎಳ್ಳು ಅದು 1 ಟೀ ಸ್ಪೂನ್ ಆದರೆ ಸಾಕ್ರಿ. ಇದನ್ನು ಸ್ವಲ್ಪ ಹುರ್ಕೊಂಬರ್ತೇನೆ ರೀ. ನೋಡ್ರಿ ಎಳ್ಳ ಹುರ್ಕೊಂಡು ಬನ್ನೀಗ. ಎಳ್ಳ ಮತ್ತು ಕೊತ್ತಂಬರಿ ಎರಡು ಹಾಕ್ಯಾನ ನೋಡ್ರಿ ಇದಕ್ಕೆ. ಇದನ್ನು ಸೈಡಿಗೆ ತೆಗೆದಿಟ್ಕೋತೇನೆ. ಸ್ವಲ್ಪ ಹುರುಣ್ರಿ. ಹೆಂಚಿಟ್ಟಿರೋ ಈರುಳ್ಳಿ ಹಾಕ್ತೇನೆ ರೀ. ಆಮೇಲೆ ಒಂದು ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಅಲ್ಲ ತೊಗೊಂಡೇನಿ ರೀ, ಅದನ್ನ ಹಾಕ್ತೇನೆ. ಒಂದು 5-6 ಮೆಣಸಿನ್ಕಾಯಿ ತೊಗೊಂಡೇನಿ ರೀ. ನಮ್ಮ ಕಡೆ ಅಂತೂ ಖಾರ ಜಾಸ್ತಿ ತಿಂತಾರು ನೋಡ್ರಿ. ಇಷ್ಟು ಮೆಣಸಿನ್ಕಾಯಿ ಹಾಕೊಂಡೇನಿ. ಇದನ್ನು ಮತ್ತೆ ಹುರ್ಕೊಂಬರ್ತಾನೆ ನೋಡ್ರಿ. ಈಗ ನೋಡ್ರಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೇನೆ ರೀ. ಅಷ್ಟೇ ಕರಿವು ಅಷ್ಟೇ ಸಾಕ್ರಿ. ಇದನ್ನು ಸ್ವಲ್ಪ ಕೆಂಪಾಗೋ ಮಟ ಹುರ್ಕೊಂಬರ್ತಾನೆ ನೋಡ್ರಿ. ಈಗ ಇದು ಈ ಥರ ಹುರ್ಕೊಂಡೇನಿ ಸಾಕ್ರಿನ. ಗ್ಯಾಸ್ ಆಫ್ ಮಾಡ್ತೇನೆ ನೋಡ್ರಿ. ಈಗ ಹುರಿದಿಟ್ಟಿರೋ ಶೇಂಗಾ ಮಿಕ್ಸಿ ಮಾಡ್ಕೊಂಬರ್ತೇನೆ ರೀ. ಆಮೇಲೆ ಗುರೆಳನ್ನು ಮಾಡ್ಕೊಂಬರ್ತೇನೆ. ಮತ್ತು ಕೊತ್ತಂಬರಿ ಕಾಳು, ಆಮೇಲೆ ಎಳ್ಳು ತೊಗೊಂಡಿನಿ ರೀ, ಅದನ್ನು ಮಾಡ್ಕೊಂಬರ್ತೇನೆ ರೀ. ಆಮೇಲೆ ಇದನ್ನು ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಅಲ್ಲ, ಹಸಿ ಮೆಣಸಿನ್ಕಾಯಿ ಹುರಿದಿಟ್ಕೊಂಡೇನಿ ರೀ. ಇವನ್ನಿಷ್ಟು ಮಿಕ್ಸಿ ಮಾಡ್ಕೊಂಬರ್ತೇನೆ ನೋಡ್ರಿ. ಈಗ ರುಬ್ಬಿಟ್ಕೊಂಡಿರೋ ಉಳ್ಳಾಗಡ್ಡಿ ಮತ್ತು ಹಸಿ ಮೆಣಸಿನ್ಕಾಯಿ ಇದು ಎಲ್ಲ ಇದಕ್ಕೆ ಹಾಕೋತೇನೆ ನೋಡ್ರಿ. ಬದ್ನಿಕಾಯಿ ಎಣ್ಗಾಯಿ ನಮ್ಮ ಊರ ಕಡೆ ಅಂತೂ ಭಾಳ ಸ್ಪೆಷಲ್ ರೀ ಇದು. ನಾವೆಲ್ಲರ ಹೊರಗಡೆ ಊರಿಗೆ ಆದರೂ ಎಲ್ಲೇ ಏನೋ ಬದ್ನಿಕಾಯಿ ಎಣ್ಗಾಯಿ, ಆಮೇಲೆ ಜುನ್ಕದ ಚಕ್ಕಳಿ ಅವಂತೂ 2 ಇದ್ದದ್ದು ಅನ್ನರವ. ಮತ್ತು ನೋಡ್ರಿ ಎಳ್ಳ ಮತ್ತು ಕೊತ್ತಂಬರಿ ಕಾಳು ಹುರಿದಿಟ್ಕೊಂಡೀನಿ. ಅದನ್ನು ಪೌಡ್ರ್ ಮಾಡ್ಕೊಂಬಂದನಿ ರೀ, ಅದನ್ನು ಹಾಕೋತೀನಿ. ಆಮೇಲೆ ಶೇಂಗಾ ಪುಡಿ ರೀ. ನೋಡ್ರಿ ಇದನ್ನು ಇದನ್ನು ಪುಡಿ ಮಾಡ್ಕೊಂಬಂದೀನಿ. ಇಷ್ಟು ಸಾಕ್ರಿ. ಆಮೇಲೆ ಗುರೆಳ್ ಪುಡಿನೂ ಹಾಕ್ಬೇಕ್ರಿ ಎಣ್ಗಾಯಿಗೆ. ಇಷ್ಟು ಸಾಕ್ರಿ. ಆಮೇಲೆ ಕೊತ್ತಂಬರಿ ಸೊಪ್ಪು ನೋಡ್ರಿ ಸ್ವಲ್ಪ ಹಾಕ್ತೀನಿ. ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ತೀನಿ. ಬೆಲ್ಲ ಇದನ್ನು ಜಜ್ಜಿಟ್ಕೊಂಡೇನಿ ನೋಡ್ರಿ. ಸ್ವಲ್ಪ ಹಾಕೊಂಡ್ರಿ. ಅದು ಮತ್ತು ನಾವು ಹುಣಸೆ ಹಣ್ಣು ಹಾಕ್ಯವ್ರಿ. ಹುಳಿ ಜಾಸ್ತಿ ಆದರೆ ಚಲೋ ಆಗುತ್ತಲ್ಲ ಅಂತೇಳಿ ಸ್ವಲ್ಪ ಬೆಲ್ಲ ಹಾಕೋತೀನಿ. MTR ಮಸಾಲ ತೊಗೊಂಡೇನಿ ನೋಡ್ರಿ, ಸ್ವಲ್ಪ ಹಾಕೋತೀನಿ. ಇಷ್ಟ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡ್ರಿ. ಈಗ ನೋಡ್ರಿ ಇಷ್ಟ ಸಾಕ. ಆಮೇಲೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕೋತಾನೆ ನೋಡ್ರಿ. ಇಷ್ಟು ಇದನ್ನೀಗ ಅರಿಶಿನ ಪುಡಿ ಇಟ್ಟು ಹಾಕೋತೀನಿ ನೋಡ್ರಿ. ಸಾಕಿಷ್ಟ
ಇದನ್ನು ಚಂದಗೆ ಕೈಲೇ ಕಲಿಸ್ಕೊಂಬರ್ಬೇಕ್ರಿ. ಈಗ ನೋಡಿರಿ ಯಾವ ಥರ ಬರ್ತೈತಿ. ಈ ಥರ ಬದ್ನಿಕಾಯಿ ಎಣ್ಗಾಯಿ ಮಾಡಿರ್ರಿ ಭಾಳ ಚಲೋ ಆಗ್ತೈತ್ರಿ. ಇದು ಪಲ್ಯ ನೋಡಿರಿ ಚಂದಗೆ ಇದ್ರ ಬೇಯಿಸ್ಕೊಂಡು ಚಂದಗೆ ಇದನ್ನು ಮಾಡ್ಕೊಂಡ್ರೆ ಇದನ್ನೆಲ್ಲ ಕುದಿಸ್ಕೊಂಡು ಬಂದ್ರೆ ಇದು ಒಂದು ದಿನ ಅಥವಾ 2 ದಿನ ಪಲ್ಯ ಕೆಡೋದಿಲ್ಲ ರೀ. ಇದು ಎಣ್ಗಾಯಿ ಅಂದ್ರೆ ಹುಳಿ ಹಾಕಿರ್ತಾವೆ ನೋಡಿರಿ. ಹುಂಚಿ ಹುಳಿ ಹಾಕಿದ್ರಿಂದ ಪಲ್ಯ ಲಘು ಕೆಡೋದಿಲ್ಲ ನೋಡಿರಿ. ಈಗ ಇದು ಯಾವ ಥರ ಬಂತು. ಇನ್ನು ಹಂಚಿಟ್ಟಿರೋ ಬದ್ನಿಕಾಯಿ ತೊಗೊಂಡನಿ. ಇದಕ್ಕೆ ಈಗ ಈ ಥರ ರೆಡಿ ಮಾಡಿ ಇಟ್ಕೊಂಡಿರೋ ಇದನ್ನೆಲ್ಲ ಚಟ್ನಿ ಹಿಂಗೆ ಹಾಕೋತೇನೆ ನೋಡಿರಿ. ಈ ಥರ ತುಂಬ್ಕೊಂಡು ಬರ್ಬೇಕ್ರಿ. ಇದನ್ನು ಚಂದಾಗ ಬದ್ನಿಕಾಯಿ ಒಳಗೆ ತಳ ಪೂರ ಹೋಗ್ಬೇಕಿದು ನೋಡಿರಿ. ಇದಕ್ಕೆ ಒಣ ಖಾರ ಹಾಕಿರೂ ನಡ್ತೈತ್ರಿ. ನಾನಾದ್ರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೀನಿ. ನಿಮ್ಗೆ ಕೆಂಪು ಖಾರ ಇಷ್ಟ ಅಂದ್ರೆ ಕೆಂಪು ಖಾರ ಹಾಕೋಬೇಕು. ನಾ ಹಸಿ ಖಾರ ಇಷ್ಟ ಆಗಿದ್ದಕ್ಕೆ ಹಸಿ ಖಾರ ಹಾಕ್ಕೊಂಡೇನಿ ರೀ ನೋಡಿರಿ. ಈ ಥರ ಬದ್ನಿಕಾಯಿ ತುಂಬ್ಕೊಂಬರ್ಬೇಕು ಇವನ್ನ ನೋಡಿರಿ. ನೋಡಿರಿ ಈಗ ಇನ್ನೊಂದು ಬದ್ನಿಕಾಯಿ ಈ ಥರ ನೀಟಾಗಿ ತುಂಬ್ಕೋಬೇಕ್ರಿ ಇದನ್ನು. ಅಂದ್ರೆ ಬದ್ನಿಕಾಯ್ದೊಳಗೆಲ್ಲ ಖಾರ ಉಪ್ಪು ಹುಳಿ ಎಲ್ಲ ಚಂದಾಗ ಕುದ್ದು ಬರ್ತೈತಿ. ನೀಟಾಗಿ ತುಂಬ್ಕೊಂಡ್ರೆ ಬದ್ನಿಕಾಯಿ ಎಣ್ಗಾಯಿ ಭಾಳ ಚಲೋ ಆಗ್ತೈತ್ರಿ. ಈಗ ನೋಡಿರಿ ಬದ್ನಿಕಾಯಿ ಎಣ್ಗಾಯಿ ಹೆಂಗೆ ಅದನ್ನು ಕುದಿಸ್ಕೊಂಬರೋದು ಅಂತ ಹೇಳ್ತೇನೆ ನೋಡಿರಿ. ಇದಕ್ಕೆ ಮತ್ತೊಂದು ಒಗ್ಗರಣೆ ಕೊಡ್ಬೇಕ್ರಿ. ಮತ್ತೊಂದು ಕಡಾಯಿ ಇಟ್ಟೇನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೇನೆ ನೋಡಿರಿ. ಈ ಥರ ಇಷ್ಟು ಎಣ್ಣೆ ಹಾಕೇನಿ. ಇದಕ್ಕೆ ನೋಡಿರಿ ಈಗ ಇದಕ್ಕೆ ಎಣ್ಣೆ ಕಾಯ್ತಂದ್ರೆ ಸ್ವಲ್ಪ ಸಾಸಿವೆ ಹಾಕ್ತೇನೆ ನೋಡಿರಿ. ಇಷ್ಟೇ ಸಾಕ ಸಾಸಿವೆ. ನೋಡಿರಿ ಜೀರಿಗೆ ಸಾಸಿವೆ ಹಾಕೀನಿ. ಅದು ಚಟಪ್ತಾ ಸಿಡತೈತಿ. ಮತ್ತು ಒಂದು ಉಳ್ಳಾಗಡ್ಡಿ ಸಣ್ಣದಾಗಿ ಹೆಂಚಿಟ್ಕೊಂಡೇನಿ. ಅದನ್ನು ಹಾಕ್ತೇನೆ ನೋಡಿರಿ. ನೋಡಿರಿ ಇದನ್ನು ಸ್ವಲ್ಪ ಹಿಂಗೆ ಉಳ್ಳಾಗಡ್ಡಿ ಸ್ವಲ್ಪ ಕರ್ಕೋಬೇಕ್ರಿ. ಈಗ ಸಣ್ಣ ಉರಿ ಇಟ್ಟ ಉಳ್ಳಾಗಡ್ಡಿ ಕರ್ಕೋತೇನೆ ನೋಡ್ರಿ. ಈಗ ಇಟ್ಕೊಂಡಿರೋ ಒಗ್ಗರ್ನಿಗೆ ನಾವು ತುಂಬಿಟ್ಕೊಂಡಿರೋ ಬದ್ನಿಕಾಯಿ ಹಾಕ್ತೇನೆ ನೋಡ್ರಿ. ಈ ಥರ ಸಣ್ಣ ಉರಿ ಒಳಗೆ ಇಡ್ಬೇಕ್ರಿ ಅದನ್ನು ನೋಡಿರಿ. ಈಗ ನೆಕ್ಸ್ಟ್ ಬದ್ನಿಕಾಯಿ ಇಟ್ಕೊಂಡೆ ನೋಡಿರಿ. ಈಗ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕ್ರಿ ಎಣ್ಣೆಯಾಗ ನೋಡಿರಿ. ಈಗ ಇದಕ್ಕೆ ನೀರು ಹಾಕೋದು ಬೇಡ. ಇದು ಸ್ವಲ್ಪ ಎಣ್ಣೆ ಫ್ರೈ ಆಗಬೇಕು ನೋಡಿರಿ. ಈ ಥರ ನೋಡಿರಿ. ಈಗ ಇದನ್ನು ಒಗ್ಗರಣೆ ಒಳಗೆ ಸ್ವಲ್ಪ ಹೊತ್ತು ಬಾಡಿಸ್ಕೊಂಡೇನಿ. ನಾನು ಬದ್ನಿಕಾಯಿ ತೊಗೊಂಡಿದ್ದು ಸ್ವಲ್ಪ ದೊಡ್ಡದವ್ರಿ. ನೀವು ನಾರ್ಮಲ್ ಸೈಜೇ ತೊಗೋರಿ. ಅಂದರೆ ಇವು ಮನೆಯಾಗಿದ್ದು ರೀ, ಹೀಗಾಗಿ ನಾನು ಬದ್ನಿಕಾಯಿ ತರಲಿಲ್ಲ. ಆಮೇಲೆ ಇದು ಸ್ವಲ್ಪ ಮಸಾಲೆ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಉಳ್ದೈತೆ ನೋಡಿರಿ. ಇದನ್ನಿಷ್ಟು ಇದಕ್ಕೆ ಹಾಕ್ತೇನೆ ನೋಡಿರಿ. ಇಷ್ಟು ಬದ್ನಿಕಾಯಿ ಹಾಕ್ತೇನೆ ರೀ. ಇದನ್ನು ಹಾಕಿ ಇಲ್ಲಿ ಹುಣಸೆಹಣ್ಣು ಹಿಂಡಿ ಖಾರ ಹುಣಸೆಹಣ್ಣು ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿನಲ್ರಿ ಅದನ್ನು ಹಾಕ್ತೇನೆ ನೋಡಿರಿ. ಇದಕ್ಕೆ ನೋಡಿರಿ ಯಾವ ಥರ. ಈಗ ಇದನ್ನು ನೋಡಿರಿ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತೇನೆ ನೋಡಿರಿ. ಈಗ ಹುಣಸೆಹಣ್ಣು ಹಾಕೀನಿ. ಈಗ ಸ್ವಲ್ಪ ನೀರು ಹಾಕ್ತೇನೆ ರೀ. ನೀರು ಜಾಸ್ತಿ ಬೇಡ, ಅಂದರೆ ಎಲ್ಲ ಹೆಸರು ಆಗ್ತದ್ರಿ ಪಲ್ಯ ಟೇಸ್ಟ್ ನೋಡಿರಿ. ಈಗ ಈ ಥರ ಬದ್ನಿಕಾಯಿ ಇದನ್ನ ಮಾಡ್ಕೊಂಡೇನೆ, ತುಂಬೆಲ್ಲ ಇದು ಮಾಡ್ಕೊಂಡೇನೆ. ಮತ್ತು MTR ಮಸಾಲ ಹಾಕ್ತೇನೆ ನೋಡಿರಿ. ಈಗ ಇದಕ್ಕೆ ಸ್ವಲ್ಪ ನೋಡಿರಿ ಸಾಕ. ಈಗ ಇದನ್ನು ಇನ್ನೊಮ್ಮೆ ಚಮಚಲೆ ಸ್ವಲ್ಪ ತಳಗ ಮ್ಯಾಗ ಮಾಡ್ತಾನೆ ನೋಡ್ರಿ. ಈಗ ಇದನ್ನು ಹಿಂಗೆ ಮಾಡ್ಕೊಂಡು ಇದನ್ನೊಂದು 5 ನಿಮಿಷ ಕುದಿಯಾಕ ಬಿಡ ನೋಡ್ರಿ. ಈ ಥರ ಈಗ ಇದನ್ನು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಕುದಿಯಾಕ ಬಿಡ ನೋಡ್ರಿ. ಈಗ ಇದು ಬದ್ನಿಕಾಯಿ ಕುದ್ದು ಬಂದೈತಿ ನೋಡ್ರಿ. ಯಾವ ಥರ ಕುದ್ದೈತಿ. ಇದಕ್ಕೆ ಲಾಸ್ಟಕ್ಕೆ ಹೆಂಚಿಟ್ಟಿರೋ ಕೊತ್ತಂಬರಿ ಹಾಕ್ತಾನೆ ನೋಡ್ರಿ. ಬದ್ನಿಕಾಯಿ ಎಷ್ಟು ಚಲೋ ಬಂದೈತಿ ನೋಡ್ರಿ. ಇದು ಎಣ್ಗಾಯಿ ಸ್ಮೆಲ್ ಅಂತೂ ಭಾಳ ಮಸ್ತ್ ಬರತೈತ್ರಿ. ಪಲ್ಯನೂ ಬಾಯಾಗ ಅಷ್ಟು ರುಚಿಯಾಗಿರ್ತೈತ್ರಿ. ಇದು ನೋಡ್ರಿ ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರುವಂಥ ಬದ್ನಿಕಾಯಿ ಎಣ್ಗಾಯಿ ರೆಡಿ ಆತ್ರಿ. ನೋಡ್ರಿ ಬದ್ನಿಕಾಯಿ ಎಣ್ಗಾಯಿ ಭಾಳ ಚಲೋ ಬಂದೈತ್ರಿ. ಇದು ಭಾಳ ಇನ್ನೊಂದು ಏನಂದ್ರೆ ರೀ, ಬದ್ನಿಕಾಯಿ ಭಾಳ ಕುದಿಸ್ಕೋಬೇಡ್ರಿ. ಇದನ್ನು ಸ್ವಲ್ಪ ಗಂಡನ ಇರ್ಬೇಕ್ರಿ. ಇದು ಬದ್ನಿಕಾಯ ಭಾಳ ಕುದ್ರೆ ಟೇಸ್ಟ್ ಆಗೋದಿಲ್ಲ ರೀ. ಇದು ನೋಡ್ರಿ ನಮ್ಮ ಕಡೆ ಖಡಕ್ ರೊಟ್ಟಿ, ಆಮೇಲೆ ನೋಡ್ರಿ ಮೂಲಂಗಿ, ಉಳ್ಳಾಗಡ್ಡಿ, ಸೌತೆಕಾಯಿ, ಗಜ್ಜರಿ ಇಷ್ಟು ಹೆಂಚಿಟ್ಟೇವಿ.
ರೊಟ್ಟಿ ಜೋಡಿ ತಿನ್ನಾಕ ಬದ್ನಿಕಾಯಿ ಎಣ್ಗಾಯಿ ಅಂತೂ ರೆಡಿ ಆಗೈತ್ರಿ. ಇದೇನೇನಂದ್ರಿ ರೊಟ್ಟಿಗೂ ಹೊಂತೈತ್ರಿ, ಆಮೇಲೆ ಚಪಾತಿಗೆ ಮತ್ತು ರೈಸಿಗೆನೂ ರೀ. ಈ ಬದ್ನಿಕಾಯಿ ಎಣ್ಗಾಯಿ ಗ್ರೇವಿ ಆಗಿರ್ತೈತಲ್ರಿ, ಹಿಂಗಾಗಿ ಇದು ರೈಸಿಗೆನೂ ಹೊಂತೈತಿ. ಮತ್ತು ಇವತ್ತು ಬದ್ನಿಕಾಯಿ ಎಣ್ಗಾಯಿ ತೋರಿಸೋದೇನಂದ್ರಿ, ನನ್ನ ಮಗಳಿಗೆ ಬದ್ನಿಕಾಯಿ ಎಣ್ಗಾಯಿ ಬೇಕಾಗಿತ್ತು, ಹಿಂಗಾಗಿ ಇವತ್ತು ಎಣ್ಗಾಯಿ ಮಾಡೇನ್ರಿ. ಹಂಗೆ ನಿಮಗೂ ಒಟ್ಟು ತೋರಿಸ್ರಾದ ಅಂಥೇಳಿ ತೋರ್ಸಾತೇನೆ ನೋಡ್ರಿ. ದಯವಿಟ್ಟು ಎಣ್ಗಾಯಿ ಮಾಡ್ಕೊಂಡು ತಿಂದ ಹೆಂಗೆ ಬಂದೈತೆ ಅನ್ನೋದು ಕಮೆಂಟ್ ಮಾಡಿ ನನಗೆ ತಿಳಿಸ್ರಿ. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗುಣ್ರಿ. ನಮಸ್ಕಾರ, ಧನ್ಯವಾದಗಳು.